ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ನವೆಂಬರ್ 19. ಜಗನ್ಮೋಹನ ಅರಮನೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ದೇಶದ ಪ್ರಪ್ರಥಮ ಶಿಕ್ಷಣ ಮಂತ್ರಿಗಳಾದ ಭಾರತ ರತ್ನ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರ ಜನ್ಮ ದಿನದ ಪ್ರಯುಕ್ತ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಶಾಸಕರಾದ ತನ್ವೀರ್ ಸೇಠ್, ಕೆ ಹರೀಶ್ ಗೌಡ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಶ್ರೀಮತಿ ಬಿಲ್ಕಿಸ್ ಬಾನು, ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ಮಹಮ್ಮದ್ ಸಲೀಂ ಹಂಚಿನ ಮನಿ, ರಾಜ್ಯ, ಜಿಲ್ಲಾ, ತಾಲೂಕು ಸಮಿತಿಯ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳು ಹಾಗೂ ಪ್ರತಿನಿಧಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಂಡಿದ್ದೇವೆ. ಒಂದು ಸಮಾಜದಲ್ಲಿದ್ದಂತಹ ಸಂದರ್ಭದಲ್ಲಿ ನನ್ನ ಬೇಡಿಕೆ ಬೇರೆ, ಮತ್ತೊಬ್ಬರ ಬೇಡಿಕೆ ಬೇರೆ. ಆದರೆ ನನ್ನ ಬೇಡಿಕೆಗೆ ನಾನು ಒತ್ತಾಯ ಇಡುವಂಥದ್ದು ನನ್ನ ಜವಾಬ್ದಾರಿ ಆಗಿದ್ರೆ, ಮತ್ತೊಬ್ಬರ ಬೇಡಿಕೆ ಇಡುವಂಥದ್ದು ತಪ್ಪು ಅಂತ ಹೇಳುವಂಥದ್ದು ಅದು ಸರಿಯಲ್ಲ. ಇದನ್ನು ಅರ್ಥ ಮಾಡ್ಕೊಂಡು ನಾವು ಮುಂದೆ ಹೋಗ್ಬೇಕಾಗುತ್ತೆ. ಇದರ ಜೊತೆಗೆ ಸನ್ಮಾನ್ಯ ಸಚಿವರು ಇದ್ದಾರೆ, ಅವರಿಗೆ ಒಂದು ಕೇವಲ ಮುಸ್ಲಿಂ ಸಮುದಾಯದ ಭಾವನೆಗಳನ್ನ ಅವರ ಮನಸ್ಸಿಗೆ ತರುವಂತ ಪ್ರಯತ್ನ ಮಾಡ್ತದೆ. ಇವತ್ತು ಇಡೀ ರಾಜ್ಯ ಉದ್ದಕ್ಕೂ ಇದ್ದಂತಹ ಸರ್ಕಾರ ನಮಗೆ ನ್ಯಾಯ ಒದಗಿಸಿಕೊಟ್ಟಿಲ್ಲ, ನಮಗೆ ರಕ್ಷಣೆ ಕೊಡುವಂತ ಸರ್ಕಾರ ಬೇಕು ಅಂತ ಹೇಳಿ ನಾವು 90-95% ಒಂದೇ ಕಡೆಗೆ ನಾವು ಮತ ಚಲಾಯಿಸುವಂತ ಕೆಲಸ ಮಾಡಿದ್ದೇವೆ. ಆದ್ರೆ ನಮ್ಮ ನಿರೀಕ್ಷೆ ನಾವು ಕೇಳಿದ್ದು ಸಿಕ್ಕುತ್ತೋ ಬಿಡುತ್ತೋ, ಆದ್ರೆ ನಾವು ಕೇಳದೇ ಇರುವಂತದ್ದು ನಮ್ಮ ಮೇಲೆ ಹೇರುವಂತದ್ದು ಕೆಲಸ ಮಾಡಬೇಡಿ. ಸಮಸ್ಯೆ ನಮ್ಮ ಮೇಲೆ ಯಾಕೆ ಆಗ್ತೀರಾ? ನಾವು ಏನ್ ಕೇಳ್ತೀವಿ ಅದನ್ನ ಕುಲಂಕುಷವಾಗಿ ಚರ್ಚಿಸಿ ಸಾಧ್ಯವಾದ್ರೆ ಮಾಡಿಕೊಡಿ. ಇಲ್ಲ ಅಂತ ಹೇಳಿದಾಗ ಇದು ಮಾಡಕ್ಕಾಗಲ್ಲ ಅಂತ ನೇರವಾಗಿ ತಳ್ಳಾಕಿ. ಆದ್ರೆ ನಾವು ಕೇಳಕ್ಕೂ ಇಲ್ಲ, ನಾವು ಬಯಸಕ್ಕೂ ಇಲ್ಲ. ಚರ್ಚೆ ಸರ್ಕಾರ ಮಟ್ಟದಲ್ಲಿ ಏನೋ ನಡೆಯುತ್ತೆ, ಮತ್ತೆ ಯಾರೋ ಟೀಕೆ ಮಾಡಿದಾಗ ಅಂಥದ್ದು ನಾವು ಮಾಡಕ್ಕೆ ಹೋಗಲ್ಲ ಅಂತ ನೀವೇ ತಳ್ಳಾಕ್ಬಿಡ್ತೀರ. ಅಂಥದ್ದು ಆಗದ್ ಬೇಡ. ನಾವು ನಮ್ಮ ಬದುಕನ್ನು ಕಟ್ಕೋಬೇಕಾಗುತ್ತೆ. ಕಾಂಟ್ರಾಕ್ಟ್ ಮಾಡುವಂಥದ್ರಲ್ಲಿ ದಲಿತರಿಗೆ ಇರುವಂತಹ ಅವಕಾಶ ಅಲ್ಪಸಂಖ್ಯಾತರಿಗೂ ಕಲ್ಪಿಸ್ಕೊಡಿ ಅಂತ ಕೇಳುವಂತಹ ಕೆಲಸ ನಾವು ಮಾಡಿದ್ದೇವೆ. ಸಾಧ್ಯ ಇದ್ರೆ ಮಾಡೋಣ, ಇಲ್ಲ ಅಂದ್ರೆ ಬೇಡ. ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಸಾಧ್ಯ ಇದ್ರೆ ಕೊಡಿ, ಇಲ್ಲ ಅಂತ ಹೇಳಿದಾಗ ನಾವು ಇಷ್ಟು ಕೊಡ್ತೀವಿ, ನಿಮ್ಮ ಸಮುದಾಯದಿಂದ ಇಷ್ಟು ಹಾಕಿ ಅಂತ ಹೇಳಿದಾಗ ಎಲ್ಲೋ ಒಂದ್ ಕಡೆ ಚರ್ಚೆ ಮಾಡಿ ಒಂದು ಸ್ವಸ್ಥವಾದಂತಹ ಸಮಾಜ ನಿರ್ಮಾಣ ಮಾಡುವಂಥದಕ್ಕೆ ನಿಮ್ಮ ಜೊತೆ ಕೈ ಜೋಡಿಸೋಕ್ಕೆ ನಾವು ತಯಾರಾಗಿದ್ದೀವಿ. ನಮ್ಮ ಜೊತೆ ಕೈ ಜೋಡಿಸುವಂಥದ್ದು ನೀವು ಮುಂದಾಗಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ, ದಿನದ ಉದ್ದಕ್ಕೂ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಬೇಕಾಗಿದೆ. ಉದ್ಘಾಟನೆ ಮಾಡಿ ಒಂದು ಸಂದೇಶವನ್ನು ಕೊಡಬೇಕಾಗಿರುವಂಥದ್ದು ನನ್ನ ಜವಾಬ್ದಾರಿ. ಹಾಗಾಗಿ ನಾನು ನನ್ನ ಸ್ಪಷ್ಟವಾದಂತಹ ಮಾತುಗಳಲ್ಲಿ ತಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದೇನೆ. नहीं है तेरा नशेमन कसरे सुल्तानी के गुंबद पर, तू शाहीन है बसेरा कर पहाड़ की चट्टानों. मौजूद मोहतरम ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ ಬೆಂಗಳೂರು, ಜಿಲ್ಲಾ ಘಟಕ ಮೈಸೂರು, ಅದರಂತೆ ಮೈಸೂರು ವಿಭಾಗ ಮಟ್ಟದ ಸಮ್ಮೇಳನಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಸಂಘಟನೆಯ ಪರವಾಗಿ ಆದರದ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ, ರಾಷ್ಟ್ರೀಯ ದಿನಾಚರಣೆ, ಶಿಕ್ಷಣ ದಿನಾಚರಣೆ
ಕನ್ನಡ ರಾಜ್ಯೋತ್ಸವ ಹಾಗೂ ಉರ್ದು ದಿನಾಚರಣೆಯ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಅದರಂತೆ ಸಮಾಜ ನಮಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ, ಸಮಾಜ ನಮ್ಮನ್ನು ಏನು ಕೊಟ್ಟಿದೆ ಎನ್ನುವುದಕ್ಕಿಂತ ಸಮಾಜಕ್ಕೆ ನಾವು ಏನು ಕೊಟ್ಟಿದ್ದೇವೆ ಎನ್ನುವುದು ಬಹಳ ಮುಖ್ಯ. ನಮ್ಮ ರಾಜ್ಯ ಸಂಘಟನೆಯ ಧ್ಯೇಯ ವಾಕ್ಯವಾಗಿದೆ. ಅದರಂತೆ जैसे मौलाना आजाद ने कहा, अगर तुम सिर्फ अपने लिए जिंदा हो तो तुम अपनी कौम के लिए एक जिंदा लाश हो. इस बात को साबित करते हुए कर्नाटक राज्य ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಒಂದು ರಾಜ್ಯಕೇತರ ಸಂಘವಾಗಿದೆ. ಧರ್ಮ, ಜಾತಿ, ಭಾಷೆ ಭೇದವಿಲ್ಲದೆ ಸಮಾಜ ಕಲ್ಯಾಣ ಹಾಗೂ ರಾಷ್ಟ್ರೀಯ ಐಕ್ಯತೆಗಾಗಿ ನಾವು ಶ್ರಮಿಸ್ತಾ ಇದ್ದೇವೆ. ಸೇವೆ ಮಾಡುತ್ತಿರುವ ಸಂಘಟನೆಯು ನಮ್ಮದಾಗಿದೆ. ಇದಲ್ಲದೆ ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಹಿಂದುಳಿದಿರುವ ಮುಸ್ಲಿಂ ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ವಿದ್ಯಾರ್ಥಿಗಳಿಗೆ ಹಾಗೂ ಸಮಾಜದ ಮುಖಂಡರಿಗೆ ಅರಿವು ಕಾರ್ಯಾಗಾರವನ್ನು ಆಯೋಜಿಸುತ್ತಾ ಸರ್ಕಾರದ ಯೋಜನೆಗಳನ್ನು ಸಮುದಾಯಕ್ಕೆ ತಲುಪುತ್ತಾ ಒಂದು ಸೇತುವೆಯಾಗಿ ನಮ್ಮ ಕಾರ್ಯವನ್ನು ಮಾಡುತ್ತಿದ್ದೇವೆ. ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಎಲ್ಲ ನಮ್ಮ ಶಾಖೆಗಳನ್ನು ಹೊಂದಿರುತ್ತೇವೆ. ನಮ್ಮ ಮುಖ್ಯವಾದ ಬೇಡಿಕೆಗಳು ಸರ್, ನೌಕರರಿಗೆ ಮಾರಕವಾಗಿರುವ NPS ರದ್ದುಪಡಿಸಿ ನಿಶ್ಚಿತ ಪಿಂಚಣಿಯನ್ನು ಮರು ಸ್ಥಾಪಿಸುವುದಕ್ಕಾಗಿ ಸರ್ಕಾರವನ್ನು ನಾವು ಆಗ್ರಹಿಸುತ್ತೇವೆ. ಮತ್ತೆ ನಮ್ಮ ಸಂಘಟನೆಗೆ ಈಗಲೂ ಸರ್ಕಾರದಿಂದ ಮಾನ್ಯತೆ ಸಿಕ್ಕಿರುವುದಿಲ್ಲ. ದಯವಿಟ್ಟು ತಾವು ಸರ್ಕಾರದಿಂದ ನಮ್ಮ ಸಂಘಟನೆಗೆ ರಿಜಿಸ್ಟ್ರೇಷನ್ ಅನ್ನು ಮಾಡಿಸಿಕೊಟ್ಟು ನಮಗೆ ಇನ್ನೂ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡಿಕೊಡಲು ಅನುಕೂಲ ಮಾಡಿಕೊಡಲು ಕೋರುತ್ತೇನೆ. ಸರ್ಕಾರಿ ಶಾಲೆಗಳ ಶೈಕ್ಷಣಿಕ ಗುಣಮಟ್ಟ ಸುಧಾರಿಸಲು ಶಿಕ್ಷಕರನ್ನು ಕೇವಲ ಪಾಠಕ್ಕಾಗಿ ಮಾತ್ರ ಬಳಸುವುದು, ಕಲಿಕೇತರ ಕೆಲಸಗಳಿಗೆ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಕ್ಲರ್ಕ್ಗಳನ್ನು ನೇಮಕಾತಿ ಮಾಡುವುದು, ಆಗ ಮಾತ್ರ ಗುಣಮಟ್ಟ ಸುಧಾರಿಸುವುದು. ಇಲ್ಲದಿದ್ದರೆ ಯಾವುದೇ ಯೋಜನೆಯು ಪರಿಣಾಮಕಾರಿಯಾಗಿರುವುದಿಲ್ಲ ಹಾಗೂ ಕಲಿಕಾ ಗುಣಮಟ್ಟ ಎಂಬ ಗುರಿ ಸಾಧಿಸಲು ತುಂಬಾ ಕಠಿಣ ಆಗುವುದು. ಕನಿಷ್ಠ ಪಕ್ಷ ಅತಿಥಿ ಶಿಕ್ಷಕರ ಮಾದರಿಯಲ್ಲಾದರೂ ಅತಿಥಿ ಕ್ಲರ್ಕ್ಗಳನ್ನು ನೇಮಕ ಮಾಡಿಕೊಟ್ಟರೆ ಶಿಕ್ಷಕರ ಮೇಲೆ ಇರುವ ಭಾರವು ಕಡಿಮೆ ಆಗುತ್ತೆ. ಸೊ ಆಗ ಶಿಕ್ಷಕರು ಶೈಕ್ಷಣಿಕವಾಗಿ ಮುಂದುವರಿಸಲು ಹೆಚ್ಚು ಅನುಕೂಲವಾಗುತ್ತದೆ. ಹಾಗೂ ಸರ್ಕಾರಿ ಶಾಲೆ ಮಕ್ಕಳ ಪರವಾಗಿ ವಿನಂತಿಸುತ್ತೇನೆ, ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಹಾಗೂ ಬಡ ಮಕ್ಕಳ ಶೈಕ್ಷಣಿಕ ಉದ್ದೇಶಕ್ಕಾಗಿ ತಾವು ಈ ಕ್ರಾಂತಿಕಾರಿ ತೀರ್ಮಾನವನ್ನು ಕೈಗೊಳ್ಳಲು ಕೋರುತ್ತೇನೆ. ರಾಜ್ಯದ ಪ್ರೌಢಶಾಲೆ, PU ಕಾಲೇಜು ಹಾಗೂ ಡಿಗ್ರಿ ಕಾಲೇಜುಗಳಲ್ಲಿ ಕನಿಷ್ಠ ಒಂದು ಉರ್ದು ವಿಷಯ ಭಾಗವನ್ನಾದರೂ ತೆರೆಯಲು ಕೋರುತ್ತೇನೆ. ಮತ್ತು ಸರ್ಕಾರಿ ನೌಕರರಿಗೆ ನಗದು ರಹಿತ ಚಿಕಿತ್ಸಾ ಸೌಲಭ್ಯ ಇನ್ನೂ ಜಾರಿಯಾಗಿರುವುದಿಲ್ಲ, ಅದನ್ನು ಜಾರಿಗೊಳಿಸಲು ಈ ಮೂಲಕ ಕೋರುತ್ತೇನೆ. ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ವಿಭಾಗಕ್ಕೊಂದು ಕನಿಷ್ಠ IPS and KS ವಿಭಾಗವನ್ನು ತೆರೆದು ಅನುಕೂಲ ಮಾಡಿಕೊಡಲು ಕೋರುತ್ತೇನೆ. ಅಲ್ಪಸಂಖ್ಯಾತರ ಇಲಾಖೆಯಿಂದ ನಿರುದ್ಯೋಗ ಯುವಕರಿಗಾಗಿ ಜಿಲ್ಲೆಗೊಂದು ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೇಂದ್ರ ತೆರೆಯಲು ಹಾಗೂ ಉದ್ಯೋಗ ಮೇಳ ಆಯೋಜಿಸಿದಲ್ಲಿ ನಮಗೆ ಅನುಕೂಲವಾಗುವುದು ಸರ್. ಗ್ರಾಮೀಣ ಭಾಗದ ಅಲ್ಪಸಂಖ್ಯಾತ ಯುವಕರು ಸ್ವಯಂ ಉದ್ಯೋಗ ಪಡೆಯಲು ಪ್ರತಿ ಜಿಲ್ಲೆಯಲ್ಲಿ ಒಂದು ಕಂಪ್ಯೂಟರ್ ಕಲಿಕಾ ತರಬೇತಿ ಕೇಂದ್ರವನ್ನು ಸ್ಥಾಪಿಸಿ ನಮಗೆ ಅನುಕೂಲ ಮಾಡಿಕೊಡಲು ಕೋರುತ್ತೇನೆ. ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯದ ಉರ್ದು ಅಧ್ಯಯನ ವಿಭಾಗದಲ್ಲಿ ಅನೇಕ ವರ್ಷಗಳಿಂದ ಪ್ರಾಧ್ಯಾಪಕರ ಹುದ್ದೆ ಖಾಲಿಯಾಗಿರುತ್ತದೆ, ದಯವಿಟ್ಟು ಅದನ್ನು ಭರ್ತಿ ಮಾಡಿಕೊಡಲು ವಿನಂತಿಸಿದೆ. ಮಹಾರಾಣಿ ವಿಜ್ಞಾನ ಕಾಲೇಜು, ಯುವರಾಜ ಕಾಲೇಜು ಹಾಗೂ ಮಹಾರಾಜ ಕಾಲೇಜುಗಳಲ್ಲಿ ಉರ್ದು ವಿಭಾಗವೇ ಮುಚ್ಚಿ ಹೋಗಿದ್ದು ಅವುಗಳನ್ನು ತೆರೆದು ಉರ್ದು ಭಾಷೆಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಲು ಕೋರುತ್ತೇನೆ. ನಮ್ಮ ಕರ್ನಾಟಕದಲ್ಲಿ ಇರುವ ವಿಶ್ವವಿದ್ಯಾನಿಲಯದಲ್ಲಿ ಒಬ್ಬರು ಮುಸ್ಲಿಂ ಉಪಕುಲಪತಿಗಳಿರುವುದಿಲ್ಲ. ದಯವಿಟ್ಟು ನಮ್ಮ ಪ್ರಾತಿನಿಧ್ಯ ಎಲ್ಲ ಸಂಸ್ಥೆಗಳಲ್ಲಿ ಮುಸ್ಲಿಮರಿಗೆ ಪ್ರಾತಿನಿಧ್ಯ ಕೊಡಲು ಸರ್ಕಾರಕ್ಕೆ ಒತ್ತಾಯಪೂರ್ವಕ ಆಗ್ರಹಿಸುತ್ತೇನೆ ಸರ್. ಮತ್ತೆ ಕನಿಷ್ಠ ಸರ್, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇರುವಂತಹ ಆ ಮಾದರಿಯಲ್ಲಿ ಇರುವಂತಹ ಯೋಜನೆಗಳನ್ನಾದರೂ ನಮಗೆ ನೀಡಲು ಬಯಸುತ್ತೇನೆ ಸರ್. ಮೊನ್ನೆ ಒಂದು ಆರ್ಡರ್ ನೋಡಿದೆ, ಈಗ ಖಾಸಗಿಯಾಗಿ MBBSಗೆ ಜಾಯಿನ್ ಆಗುವ ಮಕ್ಕಳಿಗೆ ವರ್ಷಕ್ಕೆ 25 ವರ್ಷ ಕೊಡ್ತೀವಿ ಅಂತ ಆದೇಶ ಆಗಿದೆ ಸರ್. ಆದ್ರೆ ಮುಸ್ಲಿಮ್ಸ್ಗೆ ನಮ್ಮ KMDC ಇಲಾಖೆಯಿಂದ 5 ಲಕ್ಷ ಕೊಡ್ಲಿಕ್ಕೆ ಕೊಲಾಟ್ರಲ್ ಕೇಳ್ತಾರೆ. ಈಗ 20 ಲಕ್ಷ ಕೊಡ್ಲಿಕ್ಕೆ ಕೊಲಾಟ್ರಲ್ ಕೇಳ್ತಾರೆ. ನಮ್ಮ ಹತ್ರ ಕೊಲಾಟ್ರಲ್ ಆಸ್ತಿ ಇದ್ರೆ ನಾವು ಆಸ್ತಿ ಮಾರಿ ಆದ್ರೂ ಓದಿಸ್ತೇವೆ, ಆಸ್ತಿಗೆ ಇಲ್ಲದಿದ್ದರೆ ಓದಿಸೋದು ಹೇಗೆ? ನಾವು ಶೈಕ್ಷಣಿಕವಾಗಿ ಮುಂದುವರಿಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆ. ದಯವಿಟ್ಟು ನಮಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದುವರಿಯಲು ಸರ್ಕಾರದಿಂದ ಎಲ್ಲ ಅನುಕೂಲಗಳನ್ನು ಮಾಡಿಕೊಡಲು ಕೋರುತ್ತೇನೆ. ಮತ್ತೆ ತುಂಬಾ ಇದೆ ಇದರಲ್ಲಿ, ಎಲ್ಲ ಸಚಿವರಿಗೆ ಬೇಡಿಕೆ ಜಸ್ಟ್ ಕೆಲವೊಂದನ್ನು ಮಾತ್ರ ಓದಿದ್ದೇನೆ. ಧನ್ಯವಾದಗಳು. ಈಗಾಗಲೇ ಬಹಳಷ್ಟು ವಿಚಾರಗಳನ್ನ ಹೇಳಿದ್ದಾರೆ.
ಮತ್ತೆ ಮಹದೇವಪ್ಪ ಸರ್ ಅವರು ಕೂಡ ಇದ್ದಾರೆ. ಇಬ್ಬರಿಗೂ ಕೂಡ ಆಡಳಿತದಲ್ಲಿ ಬಹಳ ಅಪಾರವಾದಂತಹ ಅನುಭವ ಇದೆ. ಹಾಗಾಗಿ ಸರ್ಕಾರಿ ನೌಕರ ಸಮಸ್ಯೆಗಳೇನು, ಮತ್ತೆ ಅದರೊಳಗೂ ಮುಖ್ಯವಾಗಿ ನಮ್ಮ ಅಲ್ಪಸಂಖ್ಯಾತ ಸಮುದಾಯದ ಸರ್ಕಾರಿ ನೌಕರರ ಸಮಸ್ಯೆ ಏನು, ಮತ್ತೆ ಆ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಕಂಡುಕೊಡ್ಬೇಕು ಅನ್ನೋದಕ್ಕೆ ಅವ್ರಿಗೆ ಹೆಚ್ಚಿನ ತಿಳುವಳಿಕೆ ಇದೆ. ಹಾಗಾಗಿ ಅವ್ರಿಗೆ ಹೆಚ್ಚಿನ ಮಾತನಾಡೋದಕ್ಕೆ ಬಿಡ್ತೇನೆ. ಚರಿತ್ರಾರ್ಹವಾದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮುದಸರ್ ಅಧ್ಯಕ್ಷ ಅವರಲ್ವಾ, ಅವರ ಅಧ್ಯಕ್ಷ ಮತ್ತು ಅವರ ಟೀಮು ಮಾಡಬೇಕೇ ಬೇಡವೆ ಅಂತ ಹಿಂದೆ ಮುಂದೆ ಆಲೋಚನೆ ಮಾಡ್ಕೊಂಡೆ ಮಾಡಿ ನನ್ಗೆ ಕೇಳಿದ್ರು, ನೀವು ಇಂಥ ಮಾಡ್ತಾ ಇದೀವಿ ಮಾಡಿ ಅಂತ. ಇವ್ರು ಬಂದು ನನ್ಗೆ ಕೇಳಿದ್ದೆ ಖುಷಿ ಆಗೋಯ್ತು ನನಗೆ. ತನ್ನೂರು ಬರ್ತಾರೆ ಅಂದೆ, ಬರ್ತೀರಿ ಅಂದ್ರು. ನಮ್ಮ ಯತೀಂದ್ರ ಬರ್ತಾರೆ ಬರ್ತಾರೆ ಅಂದ್ರು. ಸಾಕು ಅವ್ರು ಬಂದ್ರೆ ಯಾರು ಬರಲಿ ಬಿಡಲಿ ನಾವು ಬರ್ತೀರಿ ಹೋಗು ಅಂತ ಹೇಳಿದೆ. ಸೊ ನಾನು ನಿಮ್ಮ ಕೆಲಸಕ್ಕೋಸ್ಕರನೇ ಬಂದೆ ಇವತ್ತು ನಿಮ್ಮ ಜೊತೆ ಇರೋದಕ್ಕೆ, ಟು ಎಕ್ಸ್ಪ್ರೆಸ್ ಮೈ ಸಾಲಿಡ್ಯಾರಿಟಿ ವಿತ್ ದಿಸ್ ಟೀಮ್. ಐ ಹ್ಯಾವ್ ಕಮ್ ಟು ದಿಸ್ ಆಗಸ್ಟ್ ಫಂಕ್ಷನ್. ಆಯ್ತಾ? ಇದಾದ್ಮೇಲೆ ಸುಮಾರು 6 ಬೇಡಿಕೆಯನ್ನು ಇಟ್ಟಿದ್ದಾರೆ. ನಮ್ಗೇನೇನು ಬೇಕು, ಕಾಯಿಲೆ ಬಿದ್ದು 3-4 ವರ್ಷ ಆಗಿದೆ, ಬೇಗ ಕೊಡಿಸ್ಬಿಡಿ ಅಂತ. ಆಮೇಲೆ NPS ನಿಲ್ಲಿಸ್ಬಿಡಿ, ಉರ್ದು ಟೀಚರ್ ನೇಮಕ ಮಾಡಿ. ಆಮೇಲೆ ಇನ್ನೊಂದು 2 ವಿಷಯಗಳನ್ನು ಹಿಂದುಳಿದ ವರ್ಗಗಳದ್ದು ಜೊತೆ ಬ್ಯಾಕ್ಲಾಗ್ ಕೊಡಿ, ಇದೆಲ್ಲ ಕೇಳಿದ್ದೀರಿ. ಇವೆಲ್ಲವೂ ನ್ಯಾಯಸಮ್ಮತವಾಗಿ ಸರ್ಕಾರದ ಕಾನೂನಿನಲ್ಲಿ ಮಾಡಲೇಬೇಕಾದಂಥ ಆದ್ಯ ಕರ್ತವ್ಯಗಳು. This is the primary duty of any government, to implement the demands as per the law that exists. This is nothing extra. It's a primary duty of any civilian government. ಮಾಡಲೇಬೇಕು. ಏನು ಸಾಧ್ಯ ಇದ್ದಾವೆ ಅದನ್ನು ಮಾಡ್ತೀವಿ. ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ಒಂದು ರಾಷ್ಟ್ರೀಯ ಸಂದೇಶವನ್ನು ಕಳಿಸೋದಕ್ಕೆ. ವಿ ಗಾಟ್ ಟು ಸೆಂಡ್ ಎ ನ್ಯಾಷನಲ್ ಮೆಸೇಜ್. ಏನು ಮೆಸೇಜು? ಯಾರೋ ಒಂದು ಪ್ರಿಯಾಂಬಲ್ ಓದಿದ್ರಲ್ರಿ, ಪಿಟಿಕೆ ಕೊಡಪ್ಪ, ಕಾಪಿಯ ಕೊಡ್ತೀಯಾ? ಇದೆಯಾ? ಇರ್ಲಿ ಬಿಡು. ಅವರು ಏನು ಹೇಳ್ಕೊಟ್ರು ನಮಗೆ? ಭಾರತದ ಪ್ರಜೆಗಳಾದ ನಾವು, ವಿ ದಿ ಪೀಪಲ್ ಆಫ್ ಇಂಡಿಯಾ. ಏನ್ ಹೇಳಿದ್ರು? ಭಾರತದ ಪ್ರಜೆಗಳಾದ ನಾವು. ಆ ಪ್ರಿಯಂಬಲ್ ಅಲ್ಲಿ ಮುಸ್ಲಿಂ ಪ್ರಜೆಗಳಾದ ನಾವು ಅಂತ ಹೇಳಲಿಲ್ಲ, ಹಿಂದೂ ಪ್ರಜೆಗಳಾದ ನಾವು ಅಂತ ಹೇಳಲಿಲ್ಲ, ಸಿಖ್ ಪ್ರಜೆಗಳಾದ ನಾವು ಅಂತ ಹೇಳಲಿಲ್ಲ, ಜೈನ ಪ್ರಜೆಗಳಾದ ನಾವು ಅಂತ ಹೇಳಲಿಲ್ಲ, ಬೌದ್ಧ ಸಂಘಗಳಾದ ನಾವು ಅಂತ. ನಂಗೆ ಗೊತ್ತಿದೆ ಬಿಡೋದು, ಸುಮ್ಮನೆ ಕೇಳಿದೆ. ಐ ನೋ, ರೆಡ್. ಸೊ ಈ ಥರ ಹೇಳಿದ್ದಾರೆ. ಅಂದಮೇಲೆ ನಾವು ಯಾರು? ವಿ ಆರ್ ಆಲ್ ಇಂಡಿಯನ್ಸ್, ಪೀಪಲ್ ಲಿವಿಂಗ್ ಇನ್ ಇಂಡಿಯಾ ಆರ್ ಇಂಡಿಯನ್ಸ್. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.